ಸ್ನೇಹಿತರೆ ನಮಸ್ಕಾರ. ಮನಿ ಮಾತು ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಈ ಟೇಬಲ್ ನೋಡಿದರೆ ನಿಮಗೆ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ, ಹಾಗೆ ಒಂದು ಟ್ರಸ್ಟ್ ಕೂಡ ಬರುತ್ತೆ. ನೀವು ಶೇರ್ ಇಟ್ಕೊಂಡಿರ್ಬೋದು ಅಥವಾ ಮುಂದೆ ತಗೋಬೋದು ಅಥವಾ ಇವಾಗ ಬೈ ಮಾಡಬೇಕು ಅಂತಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಡಿಸಿಷನ್ ಸಿಗುತ್ತೆ. ಹಾಗೆ ಇಲ್ಲಿ ಮೋಸ್ಟ್ ಫೇಮಸ್ ಕಂಪನಿಗಳ ಒಂದು ಸೆಕ್ಟರ್ ಅಲೋಕೇಶನ್ ಮಾಡಿದ್ದೇನೆ, ಹಾಗೆ ರಿಟರ್ನ್ಸು ಮತ್ತು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಲ್ಲವನ್ನು ವಿವರವಾಗಿ ಹೇಳಿದ್ದೇನೆ. ಹಾಗಾಗಿ ಈ ವಿಡಿಯೋವನ್ನು ಕಡೆಯವರೆಗೆ ಇಂಟ್ರಪ್ಟ್ ಮಾಡದೆ ನೋಡಿ. ಸ್ನೇಹಿತರೆ, ಇದು ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ. ಇಲ್ಲಿ ನಾನು ಯಾವುದೇ ರೆಕಮೆಂಡೇಷನ್ ನೀಡುತ್ತಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ ನೀವೇ ಜವಾಬ್ದಾರರಾಗಿರಿ. ಹಾಗೆ ಸ್ನೇಹಿತರೆ, ನೀವು ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಹಾಗೆ ಟೆಲಿಗ್ರಾಮಲ್ಲಿ ನಾನು ಪರ್ಸ್ನಲ್ಲಾಗಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಬನ್ನಿ ಇಂಟ್ರೆಸ್ಟಿಂಗಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಇಲ್ಲಿ ನಾನು 4 ಕಾಲಮ್ ಮಾಡಿದ್ದೀನಿ. ಕಂಪ್ನಿ ನೇಮು, ಮಾರ್ಕೆಟ್ ಕ್ಯಾಪಿಟಲೈಸೇಷನು, 10 ವರ್ಷದ ರಿಟರ್ನ್, 5 ವರ್ಷದ. ಮೊದಲನೆಯ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ತೊಗೊಂಡಿದ್ದೀನಿ. ತುಂಬ ಫೇಮಸ್ ಕಂಪನಿಗಳನ್ನು ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆ 10 ವರ್ಷದ 5 ವರ್ಷದ ರಿಟರ್ನ್ ತುಂಬ ಇಂಪಾರ್ಟೆಂಟ್. ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ಫಂಡಮೆಂಟಲ್ ಅನಾಲಿಸಿಸಲ್ಲಿ ಮೊದಲನೆಯ ಪ್ಯಾರಾಮೀಟರ್ ಇದು ನಿಮ್ಗೆ ಹಳೆಯ ಕಾಲದಲ್ಲಿ ಅಥವಾ ಹಳೆ ಇನ್ವೆಸ್ಟರ್ಸಿಗೆ ರಿಟರ್ನ್ ಕೊಟ್ಟಿಲ್ಲ ಅಂದರೆ ಮುಂದೆ ಹೆಂಗೆ ಕೊಡುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು ಬರೋದಿಲ್ಲ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟು. ಮುಂದೆ ಹಳೆ ಕಂಪ್ನಿ ಇದು ಮುಂದೆಲ್ಲ ಪ್ರಾಫಿಟ್ ಕೊಟ್ಟಿದೆ ಅಂದರೆ ಒಂದು ಟ್ರಸ್ಟ್ ಬರುತ್ತೆ. ಹಾಗಾಗಿ ಈ ಒಂದು ಪ್ಯಾರಾಮೀಟ್ರ್ ತುಂಬ ಇಂಪಾರ್ಟೆಂಟು. ಪಾಸ್ಟ್ ಪ್ರಾಫಿಟ್ ಫಾರ್ ದ ಇನ್ವೆಸ್ಟರ್. ಮೊದಲಿಗೆ ಹೇಳ್ತಾ ಇದ್ದೀನಿ, ಇಲ್ಲಿ ನೀವು ವಿಡಿಯೋ ಪಾಸ್ ಮಾಡಿ ನೋಡಿ. ನಾನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೀವು ಗಮನದಲ್ಲಿ ಇಟ್ಕೋಬೋದು. ನಾನು CAGR ಹೇಳ್ತಾ ಹೋಗಿ. ಕೊಟ್ಯಾಕ್ ಬ್ಯಾಂಕು 3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 19% ಹಾಗೂ 11%. ಹಾಗೆ HDFCಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 3,72,000 ಕೋಟಿ 12% ಹಾಗೂ 5%. HDFCಯ ಬ್ಯಾಂಕ್ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 7 ಲಕ್ಷ ಕೋಟಿ, ಅದರ 10 ವರ್ಷದ CAGR 17%, 5 ವರ್ಷದ 9%. ಹಾಗೆ ICICI ಬ್ಯಾಂಕ್ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 7 ಲಕ್ಷ ಕೋಟಿ, 10 ವರ್ಷದ CAGR 16%, 5 ವರ್ಷದ CAGR 19%. ಹಾಗೆ ಮುಂದಿನ ಒಂದು ಸೆಕ್ಟರ್, ಅದಕ್ಕಿಂತ ಮುಂಚೆ ನಾನು ನಿಮಗೆ ನಾಳೆ ಒಂದು Q&A ಸೆಕ್ಷನ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಸ್ಟಾಕ್ ಮಾರ್ಕೆಟ್ ಹಾಗೂ ಇನ್ವೆಸ್ಟ್ಮೆಂಟ್ ಮತ್ತು ಮ್ಯೂಚುವಲ್ ಫಂಡ್ ರಿಲೇಟೆಡಾಗಿ ಯಾವುದೇ ತರಹದ ಡೌಟು ಕ್ವಶನ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋದ ಕಮೆಂಟಲ್ಲಿ ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ ನೀವು ಕ್ವಶನ್ ತಿಳಿಸಿದರೆ ನಿಮಗೆ ನಾಳೆಯ ವಿಡಿಯೋದಲ್ಲಿ ನನ್ನ ಒಂದು ಉತ್ತರ ಸಿಗುತ್ತೆ. ಬಟ್ ನೆನಪಿರಲಿ, ಇಂಟ್ರಾಡೇ ಟ್ರೇಡಿಂಗ್ ಬಗ್ಗೆ ಯಾವುದೇ ಪ್ರಶ್ನೆ ಸ್ವೀಕರಿಸಿದಿಲ್ಲ. ಓನ್ಲಿ ಇನ್ವೆಸ್ಟ್ಮೆಂಟ್, ಮ್ಯೂಚುವಲ್ ಫಂಡ್, ಲಾಂಗ್ ಟರ್ಮ್ ಅದರ ಬಗ್ಗೆ ಮಾತ್ರ. ಓಕೆ, ನೆಕ್ಸ್ಟ್ ಮುಂದಿನ ಸೆಕ್ಟರ್ ಹೋಗೋದ್ರೆ ಟೆಕ್ನಾಲಜಿ ಸೆಕ್ಟರ್. TCS 11 ಲಕ್ಷ ಕೋಟಿ, 10 ವರ್ಷದ CAGR 17%, 5 ವರ್ಷದ 21%. ವಿಪ್ರೋ 2 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, 10 ವರ್ಷದ CAGR 10%, 5 ವರ್ಷ 16%. ಇನ್ಫೋಸಿಸ್ 5 ಲಕ್ಷ ಮಾರ್ಕೆಟ್ ಕ್ಯಾಪಿಟಲೈಸೇಷನ್, 10 ವರ್ಷದ ರಿಟರ್ನ್ 16%, 5 ವರ್ಷದ 24%. HCL ಟೆಕ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 2,60,000 ಕೋಟಿ, 10 ವರ್ಷದ CAGR 23%, 5 ವರ್ಷದ 18%. ಹಾಗೆ ಮುಂದಿನ ಸೆಕ್ಟರ್ಗೆ ಹೋಗಿದರೆ FMCG. HUL ಕಂಪ್ನಿ 17% ರಿಟರ್ನ್ ಕೊಟ್ಟಿದೆ 10 ವರ್ಷಕ್ಕೆ, 5 ವರ್ಷಕ್ಕೆ 14%. ಹಾಗೆ ITC ಬಂದ್ಬಿಟ್ಟು 10 ವರ್ಷದ CAGR 5%, 5 ವರ್ಷದ್ದು -3%. ನೋಡಿ, ಅದಕ್ಕೆ ನಾನು ರೆಡ್ ಮಾಡಿದ್ದೀನಿ. ಇದೆಲ್ಲವನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮುಂದೆ ಅಥವಾ ಈಗಿದೆ ನನ್ನ ಹತ್ರ ಆಲ್ರೆಡಿ ಅಂದರೆ ಅದಕ್ಕೇನು ಡಿಸಿಷನ್ ತೊಗೋಬೇಕನ್ನೋದು ಬಹಳ ಇಂಪಾರ್ಟೆಂಟ್. ಓಕೆ, ಬ್ರಿಟಾನಿಯಾ ಬಂದ್ಬಿಟ್ಟು 10 ವರ್ಷದ 29%, 5 ವರ್ಷದ 13%. ಗೋದ್ರೇಜ್ ಕನ್ಸ್ಯೂಮರ್ 10 ವರ್ಷಕ್ಕೆ 15%, 5 ವರ್ಷಕ್ಕೆ 3%. ಹಾಗೆ ಮುಂದಿನ ಸೆಕ್ಟರ್ಗೆ ಹೋದರೆ ಆಟೋಮೊಬೈಲ್ ಸೆಕ್ಟರ್. ಮಾರುತಿ ಸುಜುಕಿ 10 ವರ್ಷಕ್ಕೆ 22%, 5 ವರ್ಷಕ್ಕೆ 1%. M&M 10 ವರ್ಷಕ್ಕೆ 11%, 5 ವರ್ಷಕ್ಕೆ 8%. ಹಾಗೆ ಟಾಟಾ ಮೋಟರ್ಸ್ 10 ವರ್ಷಕ್ಕೆ 5%, 5 ವರ್ಷಕ್ಕೆ -3% ರಿಟರ್ನ್. ಹಾಗೆ ಐಷರ್ ಮೋಟರ್ 10 ವರ್ಷಕ್ಕೆ 29%, 5 ವರ್ಷಕ್ಕೆ -2%. ಹಾಗೆ ಮುಂದಕ್ಕೆ ಹೋಗೋದಾದರೆ ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್. ರಿಲಯನ್ಸ್ ಇಂಡಸ್ಟ್ರೀಸ್ 10 ವರ್ಷಕ್ಕೆ 22%, 5 ವರ್ಷಕ್ಕೆ 30%. ಸೂಪರ್ ಆಗಿದೆ, ಒಳ್ಳೆಯ ರಿಟರ್ನ್ ಕೊಟ್ಟಿದೆ. ಹಾಗೆ ಗೈಲ್ ಅದು 10 ವರ್ಷಕ್ಕೆ 5%, 5 ವರ್ಷಕ್ಕೆ 0%. ಹಾಗೆ ONGC 10 ವರ್ಷಕ್ಕೆ -2%, 5 ವರ್ಷಕ್ಕೆ -3%. ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ. ಈ ಥರ ನಿಮಗೆ ರಿಟರ್ನ್ ಕೊಟ್ಟಾಗ ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಬೇಕೋ ಬೇಡ ಅದನ್ನು ನೀವೇ ಡಿಸೈಡ್ ಮಾಡಬೇಕು. ಮೊದಲನೇ ಸ್ಟೆಪ್ ಇದು ಫಂಡಮೆಂಟಲ್ಸಿಗೆ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟು. ಈಗ ಮಾರ್ಕೆಟ್ ಬಿದ್ದಿರೋದ್ರಿಂದ ನಾನು ನಿಮಗೆ ಇದನ್ನೆಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಮುಂದಿನ ಸೆಕ್ಟರ್ಗೆ ಹೋದರೆ ಕನ್ಸ್ಟ್ರಕ್ಷನ್ ಸೆಕ್ಟರ್. L&T 10 ವರ್ಷಕ್ಕೆ 10%, 5 ವರ್ಷದ CAGR 5%. ಹಾಗೆ BHEL ನೋಡಿ, 10 ವರ್ಷಕ್ಕೆ -11%, 5 ವರ್ಷಕ್ಕೆ -13%. ನೀವು ನೋಡಿ ಇದನ್ನು ಡಿಸೈಡ್ ಮಾಡಿ BHEL ಎಷ್ಟು 10 ವರ್ಷಕ್ಕೂ 5 ವರ್ಷಕ್ಕೂ ಎಷ್ಟು ಲಾಸ್ ಆಗಿದೆ ಅಂತ. ಹಾಗೆ ಟೆಲಿಕಾಮ್ ಸೆಕ್ಟರಲ್ಲಿ ಭಾರತಿ ಏರ್ಟೆಲ್ 10 ವರ್ಷಕ್ಕೆ 9%, 5 ವರ್ಷಕ್ಕೆ 14%. ವೋಡಾಫೋನ್ ಐಡಿಯಾ 10 ವರ್ಷಕ್ಕೆ -16%, 5 ವರ್ಷಕ್ಕೆ -29%. ಹಾಗೆ ರಿಲಯನ್ಸ್ ಕಮ್ಯುನಿಕೇಷನ್ 10 ವರ್ಷಕ್ಕೆ -28%, 5 ವರ್ಷಕ್ಕೆ -35%.
ಇದು ತುಂಬ ಕೇರ್ಫುಲ್ಲಾಗಿ ನೋಡಬೇಕು. ನನಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತೀರ, ಸರ್ ವೋಡಾಫೋನ್ ಕಡಿಮೆ ಪ್ರೈಸಿಗಿದೆ ತಗೋಬೋದಾ, ಸರ್ ರಿಲಯನ್ಸು ತುಂಬ ಕಡಿಮೆ ಬರೀ ₹2 ₹3 ಸಿಗ್ತಾಯಿದೆ ತಗೋಬೋದಾ. ಇದಕ್ಕೆ ನಾನು ನಿಮಗೆ ಉತ್ತರ ಕೊಟ್ಟಿದ್ದೀನಿ ನೋಡಿ. ಇಷ್ಟು ಲಾಸ್ ಆಗಿರೋ ಕಂಪ್ನಿಯಲ್ಲಿ ಮತ್ತೆ ಬರುತ್ತೆ ಅನ್ನೋದು ಯಾವ ಗ್ಯಾರಂಟಿ? ಇರೋ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿ, ಅಥವಾ ಆ ಸೆಕ್ಟ್ರ್ ಬೇಡವಾ ಬೇರೆ ಸೆಕ್ಟ್ರಿಗೆ ಹೋಗಿ. ಹಲವಾರು ಸೆಕ್ಟ್ರ್ ಇದೆ, ಅದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ನಿಮಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಹಾಗೆ ಪ್ಯಾರಾಮೆಡಿಕಲ್ ಸೆಕ್ಟ್ರಲ್ಲಿ ಸಿಪ್ಲಾ 11% ಕೊಟ್ಟಿದೆ 10 ವರ್ಷಕ್ಕೆ, 5 ವರ್ಷದ ರಿಟರ್ನ್ 11%. ಹಾಗೆ ಲುಪಿನ್ ಬಂದುಬಿಟ್ಟು 10 ವರ್ಷಕ್ಕೆ 1%, 5 ವರ್ಷಕ್ಕೆ -12%. ಸನ್ ಫಾರ್ಮಾ 10 ವರ್ಷಕ್ಕೆ 10%, ಹಾಗೆ 5 ವರ್ಷಕ್ಕೆ 8%. ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 10 ವರ್ಷಕ್ಕೆ 10%, 5 ವರ್ಷಕ್ಕೆ 9%. ಹಾಗೆ ಮುಂದಿನ ಸೆಕ್ಟರ್ ಮೆಟಲ್ ಸೆಕ್ಟರ್, JSW 10 ವರ್ಷಕ್ಕೆ 24%, 5 ವರ್ಷಕ್ಕೆ 23%. ಟಾಟಾ ಸ್ಟೀಲ್ 10 ವರ್ಷಕ್ಕೆ 9%, 5 ವರ್ಷಕ್ಕೆ 14%. ಇಂಡಲ್ಕೋ 10 ವರ್ಷಕ್ಕೆ 11%, 5 ವರ್ಷಕ್ಕೂ ಕೂಡ 11%. ಸೇಲ್ 10 ವರ್ಷಕ್ಕೆ -3%, 5 ವರ್ಷಕ್ಕೆ 4%. ನೋಡಿ, ಗಮನದಲ್ಲಿ ಇಡಿ. ಹಾಗೆ ಮುಂದಿನ ಸೆಕ್ಟರ್ ಹೋಟೆಲ್ ಸೆಕ್ಟರ್, ಇಂಡಿಯನ್ಸ್ ಹೋಟೆಲ್ 10 ವರ್ಷಕ್ಕೆ 16% ಪ್ರಾಫಿಟ್, 5 ವರ್ಷಕ್ಕೆ 13%. ಕಾಫಿ ಡೇ 10 ವರ್ಷದ ಡೇಟಾ ಇಲ್ಲ, 5 ವರ್ಷಕ್ಕೆ -29%. ನನಗೂ ಕಾಫಿ ಡೇ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತಾರೆ, ಸರ್ ತುಂಬ ಬಿದ್ದಿದೆ, ಮೂವ್ ಆಗುತ್ತಾ ಬೇಡವಾ? ನೋಡಿ, ಇದರ ರಿಟರ್ನ್ ನೋಡಿ ಕೈಗೊಳ್ಳಿ. ಹಾಗೆ ಏವಿಯೇಷನ್ ಸೆಕ್ಟರ್, ಜೆಟ್ ಏರ್ವೇಸ್ 10 ವರ್ಷಕ್ಕೆ -12%, 5 ವರ್ಷಕ್ಕೆ -21%, ತುಂಬ ಲಾಸ್ ಮೇಕಿಂಗ್. ಹಾಗೆ ಇಂಡಿಗೋ 10 ವರ್ಷದ ಡೇಟಾ ಇಲ್ಲ, 5 ವರ್ಷಕ್ಕೆ 6%. ಸ್ಪೈಸ್ ಜೆಟ್ 10 ವರ್ಷಕ್ಕೆ 3%, 5 ವರ್ಷಕ್ಕೆ -19%. ಇದು ಕೂಡ ತುಂಬ ಲಾಸ್. ಹಾಗೆ ಮುಂದಕ್ಕೆ ಹೋಗಿದ್ರೆ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್, ಸನ್ ಟಿವಿ 10 ವರ್ಷಕ್ಕೆ 5%, 5 ವರ್ಷಕ್ಕೆ -12%. PVR 10 ವರ್ಷಕ್ಕೆ 28%, 5 ವರ್ಷಕ್ಕೆ 2%. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗಿದ್ರೆ ಶಿಪ್ಪಿಂಗ್ ಸೆಕ್ಟರ್, ಜಿ ಶಿಪ್ಪಿಂಗ್ 10 ವರ್ಷಕ್ಕೆ 5%, 5 ವರ್ಷಕ್ಕೆ 0 ರಿಟರ್ನ್. ಹಾಗೆ ಮ್ಯಾರಿಕೇಟರ್ 10 ವರ್ಷಕ್ಕೆ -22%, 5 ವರ್ಷಕ್ಕೆ -49%. ತುಂಬ ಬಿಗ್ ಲಾಸ್. ಹಾಗೆ ಮುಂದಿನ ಸೆಕ್ಟರ್ ರಿಯಾಲಿಟಿ ಸೆಕ್ಟರ್, ಇದು ತುಂಬ ಫೇಮಸ್ ಕಂಪ್ನಿಗಳು ಇಲ್ಲಿ ಇದ್ದಾವೆ. ನೋಡಿದರೆ ಈ ಕಂಪ್ನಿ ಚೆನ್ನಾಗಿರ್ಬೋದು ಅನಿಸುತ್ತೆ. ಇದರ ರಿಟರ್ನ್ ನೀವು ನೋಡಿ. ಬ್ರಿಗೇಡ್ ಎಂಟರ್ಪ್ರೈಸಸ್ 10 ವರ್ಷಕ್ಕೆ 30%, 5 ವರ್ಷಕ್ಕೆ 18%. ಶೋಭಾ 10 ವರ್ಷಕ್ಕೆ 5%, 5 ವರ್ಷಕ್ಕೆ 5%. ಪ್ರೆಸ್ಟೀಜ್ 10 ವರ್ಷಕ್ಕೆ 14%, 5 ವರ್ಷಕ್ಕೆ 9%. DLF 10 ವರ್ಷಕ್ಕೆ 5%, 5 ವರ್ಷಕ್ಕೆ 9%. ಹಾಗೆ ಮುಂದಕ್ಕೆ ಹೋಗೋದಾದರೆ ಆಟೋ ಆ್ಯಂಡ್ ಆಕ್ಸಿಲರಿ ಸೆಕ್ಟರ್, ಮದರ್ಸನ್ ಸುಮಿ 10 ವರ್ಷಕ್ಕೆ 21%, 5 ವರ್ಷಕ್ಕೆ -8%. ಬಾಷ್ 10 ವರ್ಷಕ್ಕೆ 4%, 5 ವರ್ಷಕ್ಕೆ -11%. ನೋಡಿ, ಬಾಷ್ ಒಂದು ಎಕ್ಸಾಂಪಲ್ಲು. ಅದರ ಪ್ರೈಸ್ ಜಾಸ್ತಿ ಇದೆ, ಆವಾಗ ಕಂಪ್ನಿ ಚೆನ್ನಾಗಿದೆ ಅಂತ ಅರ್ಥ ಅಲ್ಲ. ಅದರ ರಿಟರ್ನ್ ನೀವು ಇಲ್ಲಿ ನೋಡ್ಬೋದು. ಹಾಗೆ ರಾನೆ ಇಂಜಿನ್ ವರ್ಕ್ಸ್ 10 ವರ್ಷಕ್ಕೆ 2%, 5 ವರ್ಷಕ್ಕೆ -21%. ನೋಡಿ, ಆಲ್ಮೋಸ್ಟ್ 5 ವರ್ಷದಲ್ಲಿ ಆಟೋ ಆ್ಯಂಡ್ ಆಕ್ಸಿಲರಿ ಕಂಪ್ನೀಸ್ ಲಾಸ್ ಆಗಿದೆ. ಇದನ್ನು ನೋಡಿ ನೀವು ಕೈಗೊಳ್ಳಿ. ಹಾಗೆ ಮುಂದಕ್ಕೆ ಹೋಗೋದಾದ್ರೆ ಟೆಕ್ಸ್ಟೈಲ್ ಸೆಕ್ಟರ್, ಅರವಿಂದ್ ಲಿಮಿಟೆಡ್ 10 ವರ್ಷಕ್ಕೆ 14%, 5 ವರ್ಷಕ್ಕೆ -8%. ಗ್ರಾಸಿಮ್ ಇಂಡಸ್ಟ್ರಿ 10 ವರ್ಷಕ್ಕೆ 12%, 5 ವರ್ಷಕ್ಕೆ 7%. ಹಾಗೆ ಬಾಂಬೆ ರೈನ್ 10 ವರ್ಷಕ್ಕೆ -32%, 5 ವರ್ಷಕ್ಕೆ -48%. ತುಂಬ ಲಾಸ್ ಮೇಕಿಂಗ್ ಕಂಪ್ನಿ. ಹಾಗೆ ಬಾಂಬೆ ಡೈಯಿಂಗ್ 10 ವರ್ಷಕ್ಕೆ 0%, 5 ವರ್ಷಕ್ಕೆ 4%. ಹಾಗೆ ಪವರ್ ಸೆಕ್ಟರ್, ರಿಲಯನ್ಸ್ ಪವರ್ 10 ವರ್ಷಕ್ಕೆ -19%, ಹಾಗೆ 5 ವರ್ಷಕ್ಕೆ -21%. ತುಂಬ ಲಾಸ್ ಮೇಕಿಂಗ್ ಕಂಪನಿ. ಹಾಗೆ NTPC 10 ವರ್ಷಕ್ಕೆ 1%, 5 ವರ್ಷಕ್ಕೆ 1%. ಪವರ್ ಗ್ರಿಡ್ ಕಾರ್ಪೊರೇಷನ್ 10 ವರ್ಷಕ್ಕೆ 10%, 5 ವರ್ಷಕ್ಕೆ 6%. ಹಾಗೆ ಟಾಟಾ ಪವರ್ 10 ವರ್ಷಕ್ಕೆ 9%, 5 ವರ್ಷಕ್ಕೆ 22%. ಹಾಗೆ ಮುಂದಿನ ಸೆಕ್ಟರ್ಗೆ ಹೋದರೆ ಸಿಮೆಂಟ್ ಸೆಕ್ಟರ್, ಶ್ರೀ ಸಿಮೆಂಟ್ 10 ವರ್ಷಕ್ಕೆ 21%, 5 ವರ್ಷಕ್ಕೆ 0%. ACC ಸಿಮೆಂಟ್ 10 ವರ್ಷಕ್ಕೆ 5%, 5 ವರ್ಷಕ್ಕೆ 5%. ಹಾಗೆ ಅಂಬುಜಾ ಸಿಮೆಂಟ್ 10 ವರ್ಷಕ್ಕೆ 8%, 5 ವರ್ಷಕ್ಕೆ 9%. ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ 10 ವರ್ಷಕ್ಕೆ 14%, 5 ವರ್ಷಕ್ಕೆ 9%. ಹಾಗೆ ಕೊನೆಯ ಸೆಕ್ಟರ್ ಪೇಂಟಿಂಗ್ ಸೆಕ್ಟರ್, ಏಷ್ಯನ್ ಪೇಂಟ್ 10 ವರ್ಷಕ್ಕೆ 21%, 5 ವರ್ಷಕ್ಕೆ 18%. ಬರ್ಜರ್ ಪೇಂಟ್ 10 ವರ್ಷಕ್ಕೆ 27%, 5 ವರ್ಷಕ್ಕೆ 17%. ಹಾಗೆ ಕ್ಯಾನ್ಸಲ್ ನೇರಾಲ್ಯಾಕ್ 10%, 10 ವರ್ಷಕ್ಕೆ 15%, 5 ವರ್ಷಕ್ಕೆ -2%. ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು. ಆಲ್ಮೋಸ್ಟು ನಾನಿಲ್ಲಿ 60ರಿಂದ 70 ಕಂಪನಿಗಳ ಡೇಟಾ ಕೊಟ್ಟಿದ್ದೇನೆ. ಇಲ್ಲಿ ನೀವು ಡಿಸೈಡ್ ಮಾಡಬೇಕು. ನಾನು ಇಲ್ಲಿ ಕೊಟ್ಟಿರೋ ಎಲ್ಲ ಕಂಪ್ನಿಗಳಿಗೂ ಇನ್ವೆಸ್ಟ್ ಮಾಡಿ ಅಂತ ಅಲ್ಲ, ಹಾಗೆ ಎಲ್ಲ ಸೆಕ್ಟ್ರಿಗೂ ಅಂತಲೂ ಅಲ್ಲ. ನಾನು ಹೇಳೋದು ಯಾವತ್ತೂ ಕೂಡ ಲಾಂಗ್ ಟರ್ಮಿಗೆ ಒಂದು 8ರಿಂದ 10 ಸೆಕ್ಟ್ರಿಗೆ ಮಾತ್ರ ಇರಬೇಕು. ಅದರಲ್ಲೂ 8ರಿಂದ 10 ಕಂಪನಿಗೆ ನೀವು ಲಾಂಗ್ ಟರ್ಮಿಗೆ ತಗೊಂಡು ಹೋದಾಗ ಒಳ್ಳೆಯ ಬೆನಿಫಿಟ್ಟು. ನಾನಿಲ್ಲಿ ನಿಮಗೆ ಡಿಸೈಡ್ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಕಂಪ್ನಿಗಳು ಏನು ಮಾಡಬೇಕು, ಅದಕ್ಕೆ ನಾನು ಇಷ್ಟೆಲ್ಲ ಪ್ರೂಫ್ ಕೊಟ್ಟಿರೋದು. ನೀವು ಇದನ್ನು ನೋಡಿ ಡಿಸೈಡ್ ಮಾಡಿ ಕಲಿತು ಇನ್ವೆಸ್ಟ್ಮೆಂಟ್ ಮಾಡಿ. ಹಾಗೆ ಏನೇ ಡೌಟ್ ಇದ್ದರೂ ನಾಳೆಯ Q&A ಸೆಕ್ಷನ್ಗೆ ಆನ್ಸರ್ ಮಾಡ್ತೀನಿ. ಎಲ್ಲವನ್ನೂ ಕೂಡ ಕಮೆಂಟಲ್ಲಿ ತಿಳಿಸಿ.
ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.